ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾರವ್ವ, ಅದೇನ್ ಮಾತಾಡ್ದವ್ವ? ಓಹೋ, ಏನ್ ಹೇಳ್ತಿದ್ದೆ ಇಷ್ಟೊತ್ತು ಅಂತನಾ? ಏನಿಲ್ಲ, ಪುರೋಹಿತರು ಮಂತ್ರ ಹೇಳ್ಕೊಟ್ಟಿದ್ರು, ಅದನ್ನ ಜಪಿಸ್ತಿದ್ದೆ. ಪಾಪ ನಮ್ಮ ಅಪ್ಪಂಗೆ ಒಳ್ಳೇದಾಗ್ಬೇಕಲ್ವಾ? ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆ ಮಾಕಾಳವ ನಮ್ಮ ಜೊತೆನೇ ಇರೋದು. ನಾನು ಏನು ಹೇಳಿದ್ರು ಪಾರು ತಿಳ್ಕೊಳಕ್ಕೆ ಇಲ್ಲ. ಮಕ್ಕಳವ, ಇದೆಲ್ಲ ಒಂದ್ಕಿಂತ ಮುಗ್ದೋದ್ರೆ ಸಾಕು ಅನ್ಸ್ಬಿಟ್ಟಿದೆ ನನಗೆ. ಅಣ್ಣ, ಏನೂ ಆಗಲ್ಲ, ಸ್ವಲ್ಪ ಸಮಾಧಾನದಿಂದರು. ಇವಳಿಗೆ ಹೇಗೆ ಗೊತ್ತಾಯ್ತು ಆ ಸತ್ಯ? ಇಲ್ಲ, ಯಜಮಾನ್ರು ದುಡ್ಡು ಕೊಡಲೇಬೇಕು, ಅರ್ಧಕ್ಕೆ ನಿಲ್ತದೆ. ಆ ಮಾಕಾಳವ್ವ ಯಾವಾಗ ಏನೇನು ಆಟ ಆಡ್ತಾಳೋ ಅಂತ ಗೊತ್ತೇ ಆಗೋದಿಲ್ಲ ಕಣ್ರಪ್ಪ. ಒಂದು ಕ್ಷಣದಲ್ಲಿ ಎಲ್ಲಿ ತಪ್ಪು ನಿರ್ಧಾರ ಕೊಟ್ಬಿಡ್ತೀನೋ ಅಂತ ಆಶ್ಚರ್ಯವಾಗಿ ಕೂತಿದ್ದೆ. ಆ ತಾಯಿ ನನ್ನ ಮಗಳ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡ್ಬಿಟ್ಲು. ಈಗ ಈ ತೀರ್ಮಾನ ತಗೊಳ್ಳೋದಕ್ಕೆ ಇದು ಒಂದು ಮನೆಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ, ಎಷ್ಟೋ ಜೀವಿಗಳ ಜೀವನಕ್ಕೆ ಸಂಬಂಧಪಟ್ಟ ವಿಷಯ. ಅದಕ್ಕೆ ನಾನೊಬ್ಬನೇ ಈ ತೀರ್ಮಾನ ತಗೊಳ್ಳೋದು ಬೇಡ. ಊರಿನಲ್ಲಿ ಇನ್ನೂ ಹಿರಿಯರಿದ್ದಾರೆ, ಅವ್ರನ್ನೆಲ್ಲ ಕರೆದು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳೋದು. ಅದೇನು ತೀರ್ಮಾನ ಅನ್ನೋದನ್ನ ನಮ್ಮ ಶಿವು ತಂಗಿ ಮದುವೆ ಆದಮೇಲೆ ತಿಳಿದು. ಸದ್ಯಕ್ಕೆ ಈ ತೀರ್ಪನ್ನ ಮದುವೆ ಕಾರ್ಯ ಮುಗಿಯೋವರೆಗೂ ಮುಂದಕ್ಕೆ ಹಾಕ್ತಾ ಇದ್ದೀವಿ. ಅಲ್ಲಿವರೆಗೂ ಶಾರದಮ್ಮ ಇದೇ ಊರಿನಲ್ಲಿ ಇರಬಹುದು. ನಮ್ಮ ಶಿವು ತಂಗಿ ಮದುವೆ ಕಾರ್ಯಕ್ರಮದಲ್ಲಿ ಕೂಡ ಆಕೆ ಭಾಗವಹಿಸಬಹುದು. ನನ್ನ ಕಂದ ಅಂತೂ ನನ್ನ ಮಗಳು ಮದುವೆನ ನನ್ನ ಕಣ್ ತುಂಬ ನೋಡೋ ಹಾಕಾಯ್ತು. ಅಪ್ಪ, ಪಂಚಾಯತಿನಲ್ಲಿ ನನ್ನ ದಾರಿಗೆ ಅಡ್ಡ ಬಂದಿದ್ದು ಸಾಲದು ಅಂತ ಇಲ್ಲಿವರೆಗೂ ಬಂದಿದೀಯಾ? ಯಾಕಪ್ಪ ಸೋಲಿನ ಮೊದಲನೇ ಮೆಟ್ಲು ಹತ್ತುತ್ತಿದ್ದಂಗೆ ಹುರ್ಕೊಂಡ್ಬಿಟ್ಟಿದ್ದೀರಾ? ಜಾಸ್ತಿ ಆಯ್ತು ನಿಂದು. ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮನ್ನ ನನ್ನ ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ನೋವಾಗುತ್ತೆ ನನಗೆ. ನಿಮ್ಮ ಒಂದು ಸುಳ್ಳಿಂದ ಇಡೀ ಸಂಸಾರನೇ ಹಾಳು ಮಾಡಿದ್ದೀರಲ್ಲ. ನಿಮ್ಮನ್ನ ಹಾಗೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ಪಾರ್ವತಿ, ನಮ್ಮ ಮನೆ ದೀಪ